ಎಲ್ಲರಿಗೂ ನಮಸ್ಕಾರ. ನಾನಿವಾಗ ಸುಪ್ರೀಂ ಕೋರ್ಟ್ ಮುಂದೆನೇ ಇದ್ದೀನಿ ಮತ್ತು ಆ್ಯಸ್ ಅ ಪಾರ್ಟ್ ಆಫ್ ಇಂಟರ್ನ್ಶಿಪ್ ನನಗೆ ಇಲ್ಲಿ ಕಾಲೇಜಿಂದ ಕಳಿಸಿದ್ದಾರೆ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಈಗ ನೋಡಿರಿ, 9 ಬೆಂಚ್ ಜಡ್ಜ್ ರೇರ್ಲಿ ಕೊಡೋದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಕೂತಿದೆ. ಸೊ ಆರ್ಟಿಕಲ್ 145 ಸಬ್ ಸೆಕ್ಷನ್ 3 ಒಳಗೆ ಯಾವಾಗ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇರುತ್ತೆ ಕಾನ್ಸ್ಟಿಟ್ಯೂಷನ್ ಮೇಲೆ, ಇಂಟರ್ಪ್ರಿಟೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಮಾಡುವಾಗ, ಅವಾಗ ಕಾನ್ಸ್ಟಿಟ್ಯೂಷನ್ ಬೆಂಚ್ 9 ಬೆಂಚ್ ಜಡ್ಜ್ ಕೊಡೋದು ರೇರ್ ಆ್ಯಂಡ್ ಐ ಆಮ್ ವೆರಿ ಲಕ್ಕಿ ಟು ಗೆಟ್ ದಿಸ್ ಅಪರ್ಚುನಿಟಿ. ಸೊ ನಾನು ಕೋರ್ಟ್ ಒಳಗೆ ನಾನು ಕೂಡ್ತೀನಿ, ಕೇಸ್ ಹಿಯರಿಂಗ್ ಆಗ್ತಾಯಿದೆ ಇವಾಗ. ಸೊ ಇದು ಮೇನ್ಲಿ ಏನಿದೆ ಅಂದರೆ ನೇಚರ್ ಆಫ್ ಪ್ರೈವೇಟ್ ಪ್ರಾಪರ್ಟಿ ಬಗ್ಗೆ ಇದೆ. ದ್ಯಾಟ್ ಈಸ್ ಪ್ರಾಪರ್ಟಿ ಓನರ್ಸ್ ಅಸೋಸಿಯೇಷನ್ಸ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಸೊ ಅದರ ಕೇಸ್ ಹಿಯರಿಂಗ್ ನಡೀತಾ ಇದೆ ಆ್ಯಂಡ್ ಮೇನ್ಲಿ ಆರ್ಟಿಕಲ್ 39B, 39C ಆ್ಯಂಡ್ 31C ಬಗ್ಗೆ ಚರ್ಚೆ ಆಗ್ತಾಯಿದೆ ಈಗ ಸದ್ಯಕ್ಕೆ. ಸೊ ಇವಾಗ ಈ ಕೇಸ್ ಒಂದು ಲ್ಯಾಂಡ್ಮಾರ್ಕ್ ಕೇಸ್ ಆಗ್ಬೋದು. ಸೊ 9 ಬೆಂಚ್ ಜಡ್ಜ್ ಕೂತಿದ್ದಾರೆ, ವಿಚ್ ಇಸ್ ಹೆಡೆಡ್ ಬೈ CJI DY ಚಂದ್ರಚೂಡ್. ಧನ್ಯವಾದಗಳು.